ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಟಲ್ನ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ನಾವು ಇವತ್ತು ದಾಂಡೇಲಿ ಹೋಗ್ತಾ ಇದ್ದೀವಿ. 5:30ಗೆ ನಾವು ಮನೆಯಿಂದ ಹೊರಟ್ವಿ. ಬೆಳಿಗ್ಗೆ 5:30ಗೆ. ತುಮಕೂರು ರೋಡಲ್ಲಿ ನಂಜುಂಡೇಶ್ವರ ಅಂತ ಒಂದು ಹೋಟೆಲ್ ಇದೆ. ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ ಎಲ್ಲಾದರೂ ಚೆನ್ನಾಗಿರೋ ಕಡೆ ಪ್ಲ್ಯಾನ್ ಮಾಡಬೇಕು ಅಂತ ಟ್ರಿಪ್ನ. ಸೊ ಫೈನಲಿ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ದಾಂಡೇಲಿಗೆ ಹೋಗೋದಾ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಯಾವ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ, ಎಷ್ಟೆಲ್ಲ ಬಜೆಟ್ ನಮಗೆ ಖರ್ಚಾಯಿತು, ಎಷ್ಟು ದಿನದ ಟ್ರಿಪ್ಪು, ಮತ್ತು ಅಲ್ಲಿ ಯಾವ್ಯಾವ್ದು ಆ್ಯಕ್ಟಿವಿಟೀಸ್ ಇತ್ತು, ಏನೆಲ್ಲ ನಾವು ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅರೌಂಡ್ 11:30-12 o'clock ಇಲ್ಲೊಂದು ಶಾರ್ಟ್ ಬ್ರೇಕ್ ತೊಗೊಂಡ್ವಿ, ಟೀ ಬ್ರೇಕ್ ಅಂತ. ಈ ಹೋಟ್ಲು ತುಂಬ ಚೆನ್ನಾಗಿ ಇತ್ತು, ತುಂಬ ಆರ್ಟಿಸ್ಟಿಕ್ ಆಗಿತ್ತು ಅಂತ ಹೇಳ್ಬೋದು. ನಾನು ಒಳಗಡೆ ಎಲ್ಲ ನಿಮಗೆ ಫೋಟೋಸ್ ಎಲ್ಲ ತಗೊಂಡಿದ್ದೀನಿ. ಫೋಟೋಸ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಫೋಟೋಸ್ನೆಲ್ಲ ನೋಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ತುಂಬ ಹೀಟ್ ಇತ್ತು ಇಲ್ಲಿ. ನಾವು 4 ಫ್ಯಾಮಿಲಿ ಹೋಗಿದ್ವಿ ಒಟ್ಟಿಗೆ ಸೇರಿಕೊಂಡು. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದರು. ನೀನು ಹಿಂದೆ ಲೆಫ್ಟಲ್ಲಿ ಬರ್ತಾನೆ ಬಿಡ, ಫುಲ್ ಲೆಫ್ಟ್ ಹೋದ. ಅರೌಂಡ್ 3 o'clock ನಾವು ಧಾರವಾಡಲ್ಲಿ ಊಟಕ್ಕೆ ಅಂತ ಬ್ರೇಕ್ ತಗೊಂಡ್ವಿ. ಇದು ಬಿಗ್ ಮಿಶ್ರಾ ಪೇಡ. ಇದು ಧಾರವಾಡ ಹೈವೇನಲ್ಲೇ ಬರುತ್ತೆ, ಹುಬ್ಳಿ ಧಾರವಾಡ ಹೈವೇಯಲ್ಲಿ ಬರುತ್ತೆ ಇದು. ಇಲ್ಲಿ ನಮಗೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚಾಟ್ ಐಟಮ್ಸ್ ಮತ್ತು ಜೋಳದ ರೊಟ್ಟಿ, ರಾಜಸ್ಥಾನ್ ಥಾಲಿ ಎಲ್ಲನೂ ಸಿಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಬೇಡ ಬೇಡ ಏನು ಬೇಡ, ಅಷ್ಟೇ ಸಾಕು. ನಾವು ಸೌತ್ ಇಂಡಿಯನ್ ಥಾಲಿ ತಗೊಂಡ್ವಿ. ಇದು ಸ್ಪೀಕರ್ ಕೊಡ್ತಾ ಇದೆ. ಮತ್ತೆಲ್ಲೂ ಸ್ಟಾಪ್ ತೊಗೊಳ್ದೇನೆ ನಾವು ದಾಂಡೇಲಿಗೆ ಹೊರಟ್ವಿ. ದಾರಿ ಮಧ್ಯದಲ್ಲಿ ಹೋಗುವಾಗ ಅಕ್ಕಪಕ್ಕದಲ್ಲಿ ಮರಗಳು, ಈ ನೇಚರ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ರೈಡನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಖಂಡಿತವಾಗಿಯೂ. ಅಷ್ಟು ಈ ಮಧ್ಯದಲ್ಲಿ ರೋಡಲ್ಲಿ ಹೋಗುವಾಗ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು.
ಸೂಪರ್ ಆಗಿದೆ ಅಲ್ವಾ ರೋಡು, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಕಾಳಿ ರಿವರು ಮಕ್ಕಳು ನೋಡಿ ತುಂಬ ಖುಷಿಪಟ್ಟರು. ಲಗೇಜ್ ಎಲ್ಲ ತಗೊಂಡೋಗ್ಬೇಕಲ್ಲ. ಅರೌಂಡ್ 4:35 o'clock ನಾವು ರೆಸಾರ್ಟ್ಗೆ ಬಂದು ರೀಚ್ ಆದ್ವಿ. ರೆಸಾರ್ಟ್ ಹೆಸರು ವುಡ್ ಪೆಕ್ಕರ್ ಅಂತ. ಅಡಿಕೆ ತೋಟದ ಥರ ಎಲ್ಲ ಮಾಡಿದ್ದಾರೆ. ಬೇರೆ ಬೇರೆ ಥರದ ಗಿಡಗಳು, ಮರಗಳು, ತುಂಬಾ ನೋಡಕ್ಕೆ ಮಾತ್ರ ಚೆನ್ನಾಗಿತ್ತು. ಹಂಗೆ ಮುಂದೋರಿ, ಇನ್ನೊಂದು ಸ್ವಲ್ಪ ಮುಂದೋರಿ. ಈ ಕಾರ್ ಪಾರ್ಕಿಂದ ಆ ರೂಮ್ವರೆಗೂ ನಮಗೆ ಕಾರನ್ನು ತಗೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ರೆಸಾರ್ಟ್ ಅವರೇ ಅವ್ರ ಒಂದಷ್ಟು ಜನರನ್ನ ಕಳಿಸಿರ್ತಾರೆ ಲಗೇಜ್ನ ಶಿಫ್ಟ್ ಮಾಡೋದಕ್ಕೆ ಅಂತಲೇ. ರೂಮು ತುಂಬಾ ಸ್ಪೇಷಿಯಸ್ ಆಗಿ ಇತ್ತು. ಆರಾಮಾಗಿ ಒಂದು 4 ಜನ ಅಲ್ಲಿ ಸ್ಟೇ ಮಾಡಬಹುದು, ಆ ಥರ ಇತ್ತು. ಬಟ್ ಕ್ಲೀನ್ಲಿನೆಸ್ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇಲ್ಲಿ ನೆಟ್ವರ್ಕ್ ಅಂತೂ ಸಿಗೋದೇ ಇಲ್ಲ. ಸೊ ಹಾಗಾಗಿ ರೆಸಾರ್ಟ್ದ ವೈಫೈನೇ ನಾವು ಯೂಸ್ ಮಾಡ್ತಾ ಇದ್ವಿ. ನೋಡ್ತಾ ಇದ್ದೀರಲ್ಲ, ಇದು ಬ್ಯಾಂಬೂ ಕಾಟೇಜಸ್ ಇದೆಲ್ಲ. ಇದೇ ರೀತಿ ಬೇರೆ ಬೇರೆ ಥರ ಎಲ್ಲ ಇದೆ. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೋದ ತಕ್ಷಣ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ರೈನ್ ಡಾನ್ಸ್ ಇತ್ತು. ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಪೂಲ್ ಮತ್ತು ರೈನ್ ಡಾನ್ಸ್ನ ತುಂಬಾ ಎಂಜಾಯ್ ಮಾಡಿದರು. ರಾತ್ರಿ ಅರೌಂಡ್ 8 o'clock ಅವರು ಕ್ಯಾಂಪ್ ಫೈರ್ ಎಲ್ಲ ಹಾಕ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ನಾಳೆ ಡೇ 2 ಮತ್ತು ಡೇ 3ನಲ್ಲಿ ದಾಂಡೇಲಿಯಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ. ನೋಡೋದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.